ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ಕೊಡಗು ಅಂದಾಕ್ಷಣ ನೆನಪಿಗೆ ಬರುವುದು ಕೂಲ್ ವೆದರ್, ಕಣ್ಮನ ಸೆಳೆಯೋ ಹಸಿರು, ಜೊತೆಗೆ ರಾಜ ಮಹಾರಾಜರನ್ನ ನೆನಪಿಸೋ ಕುರುಹುಗಳು. ಇಕ್ಕೇರಿ ಸಾಮ್ರಾಜ್ಯದಿಂದ ಮೊದಲಾಗಿ ಬ್ರಿಟಿಷರ ಆಳ್ವಿಕೆಯವರೆಗೆ ಇಲ್ಲಿ ಸಾಕ್ಷ್ಯಗಳಿವೆ. ಇದೇ ಈ ಹೊತ್ತಿನ ವಿಶೇಷ ಕೊಡಗು ಸಾಮ್ರಾಜ್ಯ. ದಕ್ಷಿಣ ಭಾರತದ ಎಲ್ಲಾ ಪ್ರತಿಷ್ಠಿತ ರಾಜಮನೆತನಗಳು ಇಂದಿನ ಕಾಫಿ ನಾಡು ಕೊಡಗನ್ನ ಆಳಿ ಹೋಗಿವೆ. ನಂತರ ಇಲ್ಲಿ ನೆಲೆ ಊರಿದ ಇಕ್ಕೇರಿ ರಾಜಮನೆತನದವರು 220 ವರ್ಷಗಳ ಆಳ್ವಿಕೆ ನಡೆಸಿದ್ರು. ಮೈಸೂರು ಪ್ರಾಂತ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿದ ಈ ರಾಜರು ನಿಜಕ್ಕೂ ಕಲಾ ರಸಿಕರು. ಅವರು ನಿರ್ಮಿಸಿದ ಕಲಾ ವೈಭವಗಳು ಇಂದಿಗೂ ಜನಪ್ರಿಯವಾಗಿವೆ. ನರಸಿಂಹ, ನವಿಲು, ಗಣಪತಿ, ಸುಬ್ರಹ್ಮಣ್ಯ, ಬಸವ, ಪಂಡಿತರು, ದ್ವಾರಪಾಲಕ ಹೀಗೆ 10 ಹಲವು ಕೆತ್ತನೆಗಳು ಸಾಮಾನ್ಯವಾಗಿ ಕಂಡುಬರುವುದು ಮಡಿಕೇರಿ ಹೊರವಲಯದಲ್ಲಿರುವ ರಾಜರ ಗದ್ದುಗೆಯಲ್ಲಿ. ಇಕ್ಕೇರಿ ರಾಜಮನೆತನದಲ್ಲಿ ಆಳ್ವಿಕೆ ಆರಂಭಿಸಿದ ರಾಜರು ಸಣ್ಣ ಗ್ರಾಮಗಳಲ್ಲಿ ನಡೆಸಿದ ಕ್ರೌರತೆ ಮೂಲಕ ಕುಖ್ಯಾತಿಗೆ ಪಾತ್ರರಾಗಿದ್ರು. ಆದ್ರೆ ನಂತರ ಬಂದ ದೊಡ್ಡ ವೀರ ರಾಜೇಂದ್ರ ಮತ್ತು ಚಿಕ್ಕ ವೀರ ರಾಜೇಂದ್ರರು ಕೊಡಗನ್ನ ಒಂದು ಸುಂದರ ನಾಡನ್ನಾಗಿ ಪರಿವರ್ತಿಸಿದ್ರು. ದೇವಸ್ಥಾನಗಳು, ಬಸದಿಗಳು, ಸುಂದರ ಕಟ್ಟಡಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದ ಇವರು ತಮ್ಮ ಮನೆತನದ ಅಂತ್ಯದ ನಂತರವೂ ಒಂದು ಕುರುಹಾಗಿಡಬೇಕೆಂದು ಈ ಗದ್ದುಗೆ ನಿರ್ಮಿಸಿದ್ರು. ನಮ್ಮ ಇಂಡೋ ಅರಬಿಕ್ ವಾಸ್ತುಶಿಲ್ಪದ ವ್ಯವಸ್ಥೆಯಲ್ಲಿ ಆ ಗದ್ದಿಗೆಯನ್ನು ನಿರ್ಮಿಸಲಾಗಿದೆ. ವಿಶ್ವ ಓಂಕಾರೇಶ್ವರ ದೇವಾಲಯ, ರಾಜರ ಗದ್ದಿಗೆ, 4 ಅರಮನೆಯ ಮುಖದ್ವಾರ ಮತ್ತು ಉತ್ತರ ಕೊಡಗಿನಲ್ಲಿರ್ತಕ್ಕಂಥ ಅನೇಕ ಬಸದಿಗಳು ಆಗಿರಲಿ ಎಲ್ಲವೂ ಕೂಡ ಇಂಡೋ ಅರಬಿಕ್ ವಾಸ್ತುಶಿಲ್ಪದ ವ್ಯವಸ್ಥೆ ಅಡಿಯಲ್ಲಿ ನಿರ್ಮಾಣ ಆಗಿದೆ. ಆಂಗ್ಲೋ ಅರೇಬಿಕ್ ಮತ್ತು ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಈ ಅಪರೂಪದ ಗದ್ದುಗೆ ನೋಡುವುದಕ್ಕೆ ಮಸೀದಿಯಂತೆ ಗೋಚರಿಸುತ್ತೆ. ಆದರೆ ಇದರ ಸುತ್ತಲೂ ಹಿಂದೂ ಗೋಥಿಕ್ ಶೈಲಿಯ ವಾಸ್ತುಶಿಲ್ಪಗಳಿವೆ. ಕೊಡಗಿನ ರಾಜಮನೆತನ ಆಳಿದ ಕೊನೆಯ ರಾಜರ ಸಮಾಧಿ ಇದಾಗಿದೆ. ಪ್ರತಿಯೊಂದು ದಿಕ್ಕಿಗೂ 8 ಕಿಟಕಿಗಳಿದ್ದು ಅದರಲ್ಲಿ ತಮ್ಮ ಆಳ್ವಿಕೆಯಲ್ಲಿ ಆದ ಘಟನೆಗಳು, ಆಡಳಿತ, ಶಿಕಾರಿ, ಅಂಬಾರಿ, ಬ್ರಿಟಿಷ್ ಸೈನಿಕರು, ಬಸವನಂತಹ ಕೃತಿಗಳು ಇಲ್ಲಿವೆ. ಇದಲ್ಲದೆ ಕೊಡಗಿನವರು ಹಂದಿ ಖಾದ್ಯ ಪ್ರಿಯರು ಅನ್ನೋದಕ್ಕೂ ಕೆಲವೊಂದು ಸಾಕ್ಷಿ ಇವೆ. ಹಾಲೇರಿ ವಂಶದ ರಾಜರು ರಾಜ ದರ್ಬಾರ್ ನಡೆಸ್ತಾ ಇದ್ರು. ಆ ನಂತರ ಅವರು ವಿಧಿವಶರಾದ ನಂತರ ಮಡಿಕೇರಿಯ ನಗರದ ಸಮೀಪದಲ್ಲೇ ಗದ್ದಿಗೆಯನ್ನ ಅವರ ಒಂದು ಸಮಾಧಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೇನೆ ಮಡಿಕೇರಿ ನಗರದಲ್ಲಿ ಇನ್ನು ರಾಜರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣಗೊಂಡಂತ ಓಂಕಾರೇಶ್ವರ ದೇವಾಲಯ ಇರಬಹುದು. ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ರಾಜರ ಕೊಡುಗೆ ಅಪಾರವಾಗಿದೆ. ಮೂಲತಃ ಶಿವನ ಆರಾಧಕರಾಗಿದ್ದ ಇವರು ತಮ್ಮ ವಾಸ್ತುಶಿಲ್ಪದಲ್ಲಿ ಬಸವನಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ರು. ಆದ್ರೆ ಇಷ್ಟೆಲ್ಲ ಶಿಲೆಗಳನ್ನ ಹೊಂದಿರುವ ಸ್ಥಳ ಮಡಿಕೇರಿಯಲ್ಲಿದೆ ಅನ್ನೋದು ಮಾತ್ರ ಇಲ್ಲಿಗೆ ಆಗಮಿಸುವ ಹೆಚ್ಚಿನ ಪ್ರವಾಸಿಗರಿಗೆ ಗೊತ್ತಿಲ್ಲ.